ಕಂಟೆಂಟ್ ಕ್ರಿಯೇಟರ್ಸ್ ಲೈಫ್ ಆರಾಮದನ್ನೋರು ವಿಡಿಯೋನ ಪೂರ್ತಿ ನೋಡಿ ಹೇಳ್ತೀನಿ ಅವ್ರ ಹಕ್ಕಿಕತ್. ಇವತ್ತಿನ ದಿನ ಶುರುವಾಗಿದ್ದೆ ಮಧ್ಯಾಹ್ನ ತನಕ ಮಲ್ಕೊಂಡಿದ್ದು ಸೀದಾ ಊಟಕ್ಕೆ ಕುಂತಾಗ. ನಮಸ್ಕಾರ ಕ್ರೇಜಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಡೇ 20 ಅಪ್ 100K ಫಾಲೋವರ್ ಚಾಲೆಂಜ್. ಯಾಕೋ ಗೊತ್ತಿಲ್ಲ, ಇವತ್ ನಂಗೆ ಫುಲ್ ಹುಷಾರಿರ್ಲಿಲ್ಲ, ಅದಕ್ಕೆ ಟ್ಯಾಬ್ಲೆಟ್ ತಗೋತಾ ಇದ್ದೀನಿ. ಟ್ಯಾಬ್ಲೆಟ್ ತಗೊಂಡ್ ಸೀದಾ ರೆಸ್ಟ್ ಮಾಡ್ತೀನಿ ಅನ್ಕೊಂಡ್ರೇನು? ಇಲ್ಲ ರೀಪ, ನಮಗೆ ಎಷ್ಟೇ ಆರಾಮಿಲ್ಲ ಅಂದ್ರು ನಮ್ಮನ್ನ ಪ್ರೀತಿ ಮಾಡೋ ಜನನ ಎಂಟರ್ಟೈನ್ಮೆಂಟ್ ಮಾಡ್ಲೇಬೇಕು. ಅದ್ರ ಸಲುವಾಗಿ ರೆಡಿ ಆಗ್ತಾ ಇದ್ದೀನಿ ವಿಡಿಯೋ ಶೂಟ್ ಮಾಡಕ. ನೀವ್ ಅನ್ಕೊಂಡಿರ್ತೀರಿ ಇವ್ರೇನು ವಿಡಿಯೋ ಮಾಡ್ತಾರ ಆರಾಮಾಗಿರ್ತಾರ ಅಂತ. ಹೌದು, ನೀವ್ ಅನ್ಕೊಂಡಿರೋದು ತಪ್ಪಲ್ಲ, ನಿಜಾನೇ. ಬಟ್ ಅದರಿಂದ ಅವ್ರ ಕಷ್ಟಗಳು ನಿಮಗೆ ಕಾಣೋದೇ ಇಲ್ಲ, ಕಾಣ್ಲಿಕ್ಕೆ ಅವರು ಬಿಡೋದಿಲ್ಲ ಬಿಡ್ರಿ. ನಿಮ್ಮ ಮುಖದ ಮೇಲೆ ನಗುನ ತರ್ಸೋ ಗದ್ದಲ್ದಾಗ ಅವ್ರ ಚಡ್ಡಿ ಹೊರದೋಗಿರ್ತದ, ಅದು ಕಾಣಲ್ಲ. लेकिन एक सेकंड हाय दैया ಅದರಲ್ಲೂ ಡೈಲಿ ಕಂಟೆಂಟ್ ಕ್ರಿಯೇಟರ್ಸ್ ಗಳಿಗಂತೂ ಚೂರು ಬಿಡು ಅನ್ನೋದೇ ಇರಲ್ಲ. ಇವತ್ ಮುಗಿದ್ರು ನಾಳೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡೆ ಮಲ್ಕೋಬೇಕು. ಸಿಕ್ಕಾಪಟ್ಟೆ ಕಷ್ಟ ಗುರು, ನೋಡೋಷ್ಟು ಸುಲಭ ಅಲ್ಲ. ಎಲ್ಲಾ ಮುಗಿಸೋಡ್ ಮಲ್ಕೊಂಡವ ಒಮ್ಮೆ ರಾತ್ರಿ 8:30 ಎದ್ದೀನಿ. ಊಟಕ್ಕೆ ಅಂದ್ರೆ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ಅಲ್ಲಿ ಹೋಗಿ ನೋಡಿದ್ರೆ ನೀರೇ ಇಲ್ಲ. ಅದಕ್ಕೆ ಅದನ್ನ ತಂದು ಅದ್ರ ಜೊತೆ ಹಾಲ ಬ್ರೆಡ್ ತಂದಿನಿ. ಇವಾಗ ಅಡಿಗೆ ಮಾಡ್ಕೊಂಡು ತಿನ್ನೋಷ್ಟು ತಾಳ್ಮೆ ನಂಗಂತೂ ಇಲ್ಲ. ಅದಕ್ಕೆ ಶುಂಠಿನ ಜಜ್ಜಿ ಚಾ ಮಾಡ್ಕೋತಾ ಇದ್ದೀನಿ ರೀಪ. ನನ್ ತರ ಕರ್ಗಿರೋ ಚಾಗೆ ನಿಮ್ಮ ಪ್ರೀತಿ ತರ ಇರೋ ಹಾಲನ್ನ ಹಾಕದೆ ಅದನ್ನೇ ಹಾಕೊಂಡು ಮಸ್ತ್ ಚಾವ್ದಾಗ ಪಾವ್ ಹಚ್ಕೊಂಡ್ ತಿಂತಾ ಇದೀನಿ. ಊಟನ ಬಿಟ್ಟು ಇದನ್ನೇ ತಿಂದು ಮಲ್ಕೊಂಡ್ಬಿಡೋದು ಸುಮ್ಮ. ಕೊನೆದಾಗಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ, ಎಲ್ಲಾ ಕಂಟೆಂಟ್ ಕ್ರಿಯೇಟರ್ ಗಳಿಗೆ ನನ್ನದೊಂದು ದೊಡ್ಡ ಸಲಾಮ್ ಅಂತ ಹೇಳ್ತಾ ಹಂಗೆ ಇವತ್ತಿನ ಥಾಟ್ ಕೇಳಿ ನೀವು ಇತರರಿಗಾಗಿ ನಿಮ್ಮ ಸ್ವಂತಿಕೆಯನ್ನು ಎಂದಿಗೂ ಬಿಟ್ಟು ಕೊಡಬೇಡಿ. ಏಕೆಂದರೆ ಈ ಪ್ರಪಂಚದಲ್ಲಿ ನಿಮ್ಮ ಪಾತ್ರವನ್ನು ನಿಮಗಿಂತ ಚೆನ್ನಾಗಿ ಯಾರು ನಿಭಾಯಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಮುಂದೆ ಸಿಗಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.